ಚಿನ್ನ ಛಿದ್ರ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ರಂಜಿತ್ ಶ್ರೀಯಾರ್. ಇಡೀ ದೇಶವೇ ವಿನೇಶ ಪೋಗಟ್ ಅವರು ಈ ಬಾರಿ ಚಿನ್ನವನ್ನ ಗೆಲ್ತಾರೆ. 50 ಕೆಜಿಯ ಕುಸ್ತಿ ವಿಭಾಗದಲ್ಲಿ ಮಹಿಳೆಯರ 50 ಕೆಜಿ ಕುಸ್ತಿ ವಿಭಾಗದಲ್ಲಿ ಭಾರತಕ್ಕೆ ಒಲಿಂಪಿಕ್ನಲ್ಲಿ ಚಿನ್ನ ಬರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ರು. ಆದರೆ ಬಹಳ ದೊಡ್ಡ ಆಘಾತ. ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ದೊಡ್ಡ ಆಘಾತ. ವಿನೇಶ ಪೋಗಟ್ ಒಲಿಂಪಿಕ್ ಚಿನ್ನದ ಕನಸು ಛಿದ್ರ ಆಗಿದೆ. ಎಲ್ಲರೂ ಕೂಡ ಅಂದುಕೊಂಡಿದ್ದು ಈ ಬಾರಿ 50 ಕೆಜಿ ವಿಭಾಗದ ಮಹಿಳೆಯರ ಕುಸ್ತಿ ಪಂದ್ಯಾಟದಲ್ಲಿ ಒಲಿಂಪಿಕ್ನಲ್ಲಿ ಒಂದು ಚಿನ್ನ ಭಾರತಕ್ಕೆ ಬಂದಾಯ್ತು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಜಪಾನಿನ ಸುಸುಕಿ ಅವರನ್ನ ಸುಮಾರು 4 ಬಾರಿ ಚಾಂಪಿಯನ್ ಆಗಿದ್ದಂಥ ಸುಸುಕಿ ಅವರನ್ನ 5-0 ಅಂತರದಲ್ಲಿ ಸೋಲಿಸಿದಂತಹ ವಿನೇಶ ಪೋಗಟ್ ಅವರು ಚಿನ್ನವನ್ನ ಗೆದ್ದು ತರ್ತಾರೆ ಭಾರತಕ್ಕೆ ಅಂತ ಹೇಳಿ. ಆದರೆ ಆ ಕನಸು ಛಿದ್ರ ಆಗಿದೆ. ನಿನ್ನೆ ಕ್ಯೂಬಾವನ್ನ ಮಣಿಸಿ ಫೈನಲ್ಗೆ ಏರಿದ್ದ ವಿನೇಶ್ ಮಹಿಳೆಯರ 50 ಕೆಜಿ ತೂಕದಲ್ಲಿ ಮಹಿಳೆಯರ 50 ಕೆಜಿ ತೂಕ ವಿಭಾಗದಲ್ಲಿ ಗೆಲುವನ್ನ ಸಾಧಿಸಿ ಫೈನಲ್ಗೆ ಲಗ್ಗೆ ಇಟ್ಟ ವಿನೇಶ ಪೋಗಟ್. ಕ್ಯೂಬಾದ ಗುಜ್ಮಾನ್ ಲೋಪೆಜ್ ಅವರನ್ನ ಮಣಿಸಿದ ವಿನೇಶ ಪೋಗಟ್ ಇದೀಗ ಸ್ಪರ್ಧೆಯಿಂದಲೇ ಅನರ್ಹರಾಗಿದ್ದಾರೆ, ಡಿಸ್ಕ್ವಾಲಿಫೈ ಆಗಿದ್ದಾರೆ. ಇದು ಈಗ ಎಲ್ಲರಿಗೂ ಕೂಡ ಸಿಡಿಲು ಬಡಿದಂತಾಗಿದೆ, ಆಘಾತ ಎದುರಾಗಿದೆ. ನಿನ್ನೆಯಿಂದಲೂ ಕೂಡ ವಿನೇಶ ಪೋಗಟ್ ಅವರ ಗೆಲುವಿನ ಬಗ್ಗೆ ಎಲ್ಲರೂ ಕೂಡ ಸಂಭ್ರಮಿಸಿದ್ರು. ಒಂದು ಚಿನ್ನ ಭಾರತಕ್ಕೆ ಒಲಿಂಪಿಕ್ 2024ರಲ್ಲಿ ಬಂದೇ ಬಿಡ್ತು. ಮಹಿಳಾ ವಿಭಾಗದ 50 ಕೆಜಿ ಕುಸ್ತಿ ಪಂದ್ಯಾಟದಲ್ಲಿ ಚಿನ್ನ ಗೆಲ್ತಾರೆ ವಿನೇಶ ಪೋಗಟ್ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ಅದು ಈಗ ನಮ್ಮೆಲ್ಲರ ಕನಸು, ಆಸೆ ಭಗ್ನ ಆಗಿದೆ. ಚಿನ್ನದ ಕನಸು ಛಿದ್ರ ಮಾಡಿದ 100 ಗ್ರಾಂ ಹೆಚ್ಚಿನ ತೂಕ 50 ಕೆಜಿ ವಿಭಾಗದ ಕುಸ್ತಿ ಪಂದ್ಯಾಟ. ಆದರೆ ವಿನೇಶ ಪೋಗಟ್ ಅವರು 50 ಕೆಜಿ 100 ಗ್ರಾಂ ಹೆಚ್ಚಿದ್ರು ಅನ್ನೋ ಕಾರಣಕ್ಕೋಸ್ಕರ ನಮ್ಮೆಲ್ಲರ ಕನಸು ಛಿದ್ರವಾಗಿದೆ. 50 ಕೆಜಿ ವಿಭಾಗದಲ್ಲಿ ಫೈನಲ್ ತಲುಪಿದ್ದ ವಿನೇಶ ಪೋಗಟ್, ಆದರೆ ದೇಹದ ತೂಕ 100 ಗ್ರಾಂ ಹೆಚ್ಚಳ ಹಿನ್ನೆಲೆಯಲ್ಲಿ ಅವರು ಡಿಸ್ಕ್ವಾಲಿಫೈ ಆಗಿದ್ದಾರೆ. 50 ಕೆಜಿಗಿಂತ 100 ಗ್ರಾಂ ಹೆಚ್ಚಿದ್ದ ವಿನೇಶ ಪೋಗಟ್ ಅವರ ತೂಕ. ಫೈನಲ್ ಪಂದ್ಯಕ್ಕೂ ಮುನ್ನ ನಡೆದ ವಿನೇಶ ಪೋಗಟ್ ಅವರ ವೆಯ್ಟ್ ಚೆಕ್ ಮಾಡ್ತಾರಲ್ಲ, ತೂಕ ಪರೀಕ್ಷೆ ಮಾಡಿದಾಗ ಅವರು 100 ಗ್ರಾಂ ಜಾಸ್ತಿ ಇದ್ರು. ಈ ಕಾರಣಕ್ಕೋಸ್ಕರ ಫೈನಲ್ ಸ್ಪರ್ಧೆಯಿಂದ ಹೊರಬಿದ್ದಿದ್ದಾರೆ ವಿನೇಶ್ ಪೋಗಟ್. ಆ ಮೂಲಕ ಇಡೀ ಭಾರತೀಯರ ಕನಸು ನುಚ್ಚುನೂರಾಗಿದೆ. ಮಹಿಳಾ ಕುಸ್ತಿ ವಿಭಾಗದಲ್ಲಿ 50 ಕೆಜಿ ಕುಸ್ತಿ ವಿಭಾಗದಲ್ಲಿ ಚಿನ್ನದ ಕನಸು ಕಂಡಿದ್ದ ಭಾರತೀಯರ ಕನಸು ನುಚ್ಚುನೂರಾಗಿದೆ. ಒಲಿಂಪಿಕ್ನಲ್ಲಿ ಫೈನಲ್ ಪ್ರವೇಶ ಮಾಡಿದ ಮೊದಲ ಮಹಿಳಾ ಕ್ರೀಡಾಪಟು ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ವಿನೇಶ್ ಪೋಗಟ್ ಒಲಿಂಪಿಕ್ 2024ರ ಈ ಫೈನಲ್ ಪಂದ್ಯದಿಂದ ಡಿಸ್ಕ್ವಾಲಿಫೈ ಆಗಿದ್ದಾರೆ. ಕೇವಲ 100 ಗ್ರಾಂ ಅವರ ತೂಕ ಹೆಚ್ಚಿತ್ತು ಅನ್ನೋ ಕಾರಣಕ್ಕೋಸ್ಕರ ಫೈನಲ್ ಪಂದ್ಯಕ್ಕೂ ಮುನ್ನ ನಡೆದಂಥ ವೆಯ್ಟ್ ಚೆಕಿಂಗ್ನಲ್ಲಿ ಅವರ ವೆಯ್ಟ್ 100 ಗ್ರಾಂ ಹೆಚ್ಚಳ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಅವರು ಈ 50 ಕೆಜಿ ವಿಭಾಗದ ಕುಸ್ತಿ ಪಂದ್ಯಾಟದಲ್ಲಿ ಫೈನಲ್ ಪ್ರವೇಶ ಮಾಡಿದ್ರು. ಆದರೆ ಅವರು ಈಗ ಡಿಸ್ಕ್ವಾಲಿಫೈ ಆಗಿದ್ದಾರೆ ಅನ್ನೋ ವಿಚಾರ ಎಲ್ಲರಿಗೂ ಕೂಡ ಒಂದು ರೀತಿ ಶಾಕಿಂಗ್ ನ್ಯೂಸ್ ಇದು. ಫೈನಲ್ ಪಂದ್ಯಕ್ಕೂ ಮುನ್ನ ವಿನೇಶ್ ಅವರ ವೇಟ್ ಅನ್ನ ಚೆಕ್ ಮಾಡಲಾಗಿತ್ತು. ವೇಟ್ ಚೆಕ್ ಮಾಡಿದಾಗ ಅವರ 100 ಗ್ರಾಂ ಹೆಚ್ಚಿನ ತೂಕ ಇರೋದು ಗೊತ್ತಾಗಿದೆ. ಹೀಗಾಗಿ ಭಾರತದ ಚಿನ್ನದ ಕನಸು ನುಚ್ಚು ನೂರಾಗಿದೆ. 50 ಕೆಜಿ ಫ್ರೀ ಸ್ಟೈಲ್ ವಿಭಾಗದಲ್ಲಿ ಈ ಬಾರಿಯ ಒಲಿಂಪಿಕ್ಸ್ನಲ್ಲಿ ವಿನೇಶ್ ಪೋಗಟ್ ಸ್ಪರ್ಧೆ ಮಾಡಿದ್ರು. ಚಿನ್ನ ಛಿದ್ರ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ರಂಜಿತ್ ಶ್ರೀಯಾರ್. ಇಡೀ ದೇಶವೇ ವಿನೇಶ ಪೋಗಟ್ ಅವರು ಈ ಬಾರಿ ಚಿನ್ನವನ್ನ ಗೆಲ್ತಾರೆ. 50 ಕೆಜಿಯ ಕುಸ್ತಿ ವಿಭಾಗದಲ್ಲಿ ಮಹಿಳೆಯರ 50 ಕೆಜಿ ಕುಸ್ತಿ ವಿಭಾಗದಲ್ಲಿ ಭಾರತಕ್ಕೆ ಒಲಿಂಪಿಕ್ನಲ್ಲಿ ಚಿನ್ನ ಬರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ರು. ಆದರೆ ಬಹಳ ದೊಡ್ಡ ಆಘಾತ. ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ದೊಡ್ಡ ಆಘಾತ. ವಿನೇಶ ಪೋಗಟ್ ಒಲಿಂಪಿಕ್ ಚಿನ್ನದ ಕನಸು ಛಿದ್ರ ಆಗಿದೆ.
ಎಲ್ಲರೂ ಕೂಡ ಅಂದುಕೊಂಡಿದ್ದು ಈ ಬಾರಿ 50 ಕೆಜಿ ವಿಭಾಗದ ಮಹಿಳೆಯರ ಕುಸ್ತಿ ಪಂದ್ಯಾಟದಲ್ಲಿ ಒಲಿಂಪಿಕ್ನಲ್ಲಿ ಒಂದು ಚಿನ್ನ ಭಾರತಕ್ಕೆ ಬಂದಾಯ್ತು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಜಪಾನಿನ ಸುಸುಕಿ ಅವರನ್ನ ಸುಮಾರು 4 ಬಾರಿ ಚಾಂಪಿಯನ್ ಆಗಿದ್ದಂಥ ಸುಸುಕಿ ಅವರನ್ನ 5-0 ಅಂತರದಲ್ಲಿ ಸೋಲಿಸಿದಂತಹ ವಿನೇಶ ಫೋಗಟ್ ಅವರು ಚಿನ್ನವನ್ನ ಗೆದ್ದು ತರ್ತಾರೆ ಭಾರತಕ್ಕೆ ಅಂತ ಹೇಳಿ. ಆದ್ರೆ ಆ ಕನಸು ಛಿದ್ರ ಆಗಿದೆ. ನಿನ್ನೆ ಕ್ಯೂಬಾವನ್ನ ಮಣಿಸಿ ಫೈನಲ್ಗೆ ಏರಿದ್ದ ವಿನೇಶ್ ಮಹಿಳೆಯರ 50 ಕೆಜಿ ತೂಕದಲ್ಲಿ ಮಹಿಳೆಯರ 50 ಕೆಜಿ ತೂಕ ವಿಭಾಗದಲ್ಲಿ ಗೆಲುವನ್ನ ಸಾಧಿಸಿ ಫೈನಲ್ಗೆ ಲಗ್ಗೆ ಇಟ್ಟ ವಿನೇಶ ಫೋಗಟ್ ಕ್ಯೂಬಾದ ಗುಜ್ಮಾನ್ ಲೋಪೆಜ್ ಅವರನ್ನ ಮಣಿಸಿದ ವಿನೇಶ ಫೋಗಟ್ ಇದೀಗ ಸ್ಪರ್ಧೆಯಿಂದಲೇ ಅನರ್ಹರಾಗಿದ್ದಾರೆ, ಡಿಸ್ಕ್ವಾಲಿಫೈ ಆಗಿದ್ದಾರೆ. ಇದು ಈಗ ಎಲ್ಲರಿಗೂ ಕೂಡ ಭರ ಸಿಡಿಲು ಬಡಿದಂತಾಗಿದೆ, ಆಘಾತ ಎದುರಾಗಿದೆ. ನಿನ್ನೆಯಿಂದಲೂ ಕೂಡ ವಿನೇಶ ಫೋಗಟ್ ಅವರ ಗೆಲುವಿನ ಬಗ್ಗೆ ಎಲ್ಲರೂ ಕೂಡ ಸಂಭ್ರಮಿಸಿದ್ರು. ಒಂದು ಚಿನ್ನ ಭಾರತಕ್ಕೆ ಒಲಿಂಪಿಕ್ 2024ರಲ್ಲಿ ಬಂದೇ ಬಿಡ್ತು. ಮಹಿಳಾ ವಿಭಾಗದ 50 ಕೆಜಿ ಕುಸ್ತಿ ಪಂದ್ಯಾಟದಲ್ಲಿ ಚಿನ್ನ ಗೆಲ್ತಾರೆ ವಿನೇಶ ಫೋಗಟ್ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ಅದು ಈಗ ನಮ್ಮೆಲ್ಲರ ಕನಸು, ಆಸೆ ಭಗ್ನ ಆಗಿದೆ. ಚಿನ್ನದ ಕನಸು ಛಿದ್ರ ಮಾಡಿದ 100 ಗ್ರಾಂ ಹೆಚ್ಚಿನ ತೂಕ 50 ಕೆಜಿ ವಿಭಾಗದ ಕುಸ್ತಿ ಪಂದ್ಯಾಟ. ಆದರೆ ವಿನೇಶ ಫೋಗಟ್ ಅವರು 50 ಕೆಜಿ 100 ಗ್ರಾಂ ಹೆಚ್ಚಿದ್ರು ಅನ್ನೋ ಕಾರಣಕ್ಕೋಸ್ಕರ ನಮ್ಮೆಲ್ಲರ ಕನಸು ಛಿದ್ರವಾಗಿದೆ. 50 ಕೆಜಿ ವಿಭಾಗದಲ್ಲಿ ಫೈನಲ್ ತಲುಪಿದ್ದ ವಿನೇಶ ಫೋಗಟ್ ಆದರೆ ದೇಹದ ತೂಕ 100 ಗ್ರಾಂ ಹೆಚ್ಚಳ ಹಿನ್ನೆಲೆಯಲ್ಲಿ ಅವರು ಡಿಸ್ಕ್ವಾಲಿಫೈ ಆಗಿದ್ದಾರೆ. 50 ಕೆಜಿಗಿಂತ 100 ಗ್ರಾಂ ಹೆಚ್ಚಿದ್ದ ವಿನೇಶ ಫೋಗಟ್ ಅವರ ತೂಕ ಫೈನಲ್ ಪಂದ್ಯಕ್ಕೂ ಮುನ್ನ ನಡೆದ ವಿನೇಶ ಫೋಗಟ್ ಅವರ ವೆಯ್ಟ್ ಚೆಕ್ ಮಾಡ್ತಾರಲ್ಲ, ತೂಕ ಪರೀಕ್ಷೆ ಮಾಡಿದಾಗ ಅವರು 100 ಗ್ರಾಂ ಜಾಸ್ತಿ ಇದ್ರು. ಈ ಕಾರಣಕ್ಕೋಸ್ಕರ ಫೈನಲ್ ಸ್ಪರ್ಧೆಯಿಂದ ಹೊರಬಿದ್ದಿದ್ದಾರೆ ವಿನೇಶ್ ಫೋಗಟ್. ಆ ಮೂಲಕ ಇಡೀ ಭಾರತೀಯರ ಕನಸು ನುಚ್ಚುನೂರಾಗಿದೆ. ಮಹಿಳಾ ಕುಸ್ತಿ ವಿಭಾಗದಲ್ಲಿ 50 ಕೆಜಿ ಕುಸ್ತಿ ವಿಭಾಗದಲ್ಲಿ ಚಿನ್ನದ ಕನಸು ಕಂಡಿದ್ದ ಭಾರತೀಯರ ಕನಸು ನುಚ್ಚುನೂರಾಗಿದೆ. ಒಲಿಂಪಿಕ್ನಲ್ಲಿ ಫೈನಲ್ ಪ್ರವೇಶ ಮಾಡಿದ ಮೊದಲ ಮಹಿಳಾ ಕ್ರೀಡಾಪಟು ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ವಿನೇಶ್ ಫೋಗಟ್ ಒಲಿಂಪಿಕ್ 2024ರ ಈ ಫೈನಲ್ ಪಂದ್ಯದಿಂದ ಡಿಸ್ಕ್ವಾಲಿಫೈ ಆಗಿದ್ದಾರೆ. ಕೇವಲ 100 ಗ್ರಾಂ ಅವರ ತೂಕ ಹೆಚ್ಚಿತ್ತು ಅನ್ನೋ ಕಾರಣಕ್ಕೋಸ್ಕರ ಫೈನಲ್ ಪಂದ್ಯಕ್ಕೂ ಮುನ್ನ ನಡೆದಂಥ ವೆಯ್ಟ್ ಚೆಕಿಂಗ್ನಲ್ಲಿ ಅವರ ವೆಯ್ಟ್ 100 ಗ್ರಾಂ ಹೆಚ್ಚಳ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಅವರು ಈ 50 ಕೆಜಿ ವಿಭಾಗದ ಕುಸ್ತಿ ಪಂದ್ಯಾಟದಲ್ಲಿ ಫೈನಲ್ ಪ್ರವೇಶ ಮಾಡಿದ್ರು. ಆದರೆ ಅವರು ಈಗ ಡಿಸ್ಕ್ವಾಲಿಫೈ ಆಗಿದ್ದಾರೆ ಅನ್ನೋ ವಿಚಾರ ಎಲ್ಲರಿಗೂ ಕೂಡ ಒಂದು ರೀತಿ ಶಾಕಿಂಗ್ ನ್ಯೂಸ್ ಇದು. ಫೈನಲ್ ಪಂದ್ಯಕ್ಕೂ ಮುನ್ನ ವಿನೇಶ್ ಅವರ ವೇಟ್ ಅನ್ನ ಚೆಕ್ ಮಾಡಲಾಗಿತ್ತು. ವೇಟ್ ಚೆಕ್ ಮಾಡಿದಾಗ ಅವರ 100 ಗ್ರಾಂ ಹೆಚ್ಚಿನ ತೂಕ ಇರೋದು ಗೊತ್ತಾಗಿದೆ. ಹೀಗಾಗಿ ಭಾರತದ ಚಿನ್ನದ ಕನಸು ನುಚ್ಚು ನೂರಾಗಿದೆ. 50 ಕೆಜಿ ಫ್ರೀ ಸ್ಟೈಲ್ ವಿಭಾಗದಲ್ಲಿ ಈ ಬಾರಿಯ ಒಲಿಂಪಿಕ್ಸ್ನಲ್ಲಿ ವಿನೇಶ್ ಫೋಗಟ್ ಸ್ಪರ್ಧೆ ಮಾಡಿದ್ರು.